ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ, ಕಾರ್ಯಕ್ರಮ ಮಾಡೋದು ಬೇಡ. ಜೈಲಿನಲ್ಲಿರುವಂಥ ಆರೋಪಿಯ ವೈಭವೀಕರಿಸೋದು ಅಥವಾ ವೈಭವೀಕರಿಸೋದು ಸರಿಯಲ್ಲ, ಈ ರೀತಿಯ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಈಗ ಬಿಜೆಪಿ. ಸೊ ನಾಳಿನ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತ. ಸೊ ಅನುಮತಿ ಕೊಡದಂತೆ ಪೊಲೀಸ್ ಆಯುಕ್ತರಿಗೆ ಈಗ ಬಿಜೆಪಿ ಮನವಿ ಮಾಡಿದೆ. ಕರ್ನಾಟಕ ಸರ್ಕಾರ ಕೂಡ ಮೃದು ಧೋರಣೆ ಬಿಡಬೇಕು. ಉಮರ್ ಖಾಲಿದ್ ಅನ್ನೋದು ಅಂದರೆ ಈ ಒಂದು ಕಾರ್ಯಕ್ರಮ ಏನು ಇಟ್ಟಿದ್ದಾರಲ್ಲ, ಉಮರ್ ಖಾಲಿದ್ ಪ್ರಪಂಚ ರದ್ದಾಗಲಿ ಅಂಥೇಳಿ PC ಮೋಹನ್ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ದೇಶದ್ರೋಹಿಗಳ ವೈಭವೀಕರಣ ಆಗೋದು ಬೇಡ ಅಂತೇಳಿ ಗಾಂಧಿನಗರದಲ್ಲಿ ಗೋಡೆ ಬರಹಗಳನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂಥೇಳಿ ಸೊ ಕ್ರಮದ ಭರವಸೆಯನ್ನು ಪೊಲೀಸ್ ಆಯುಕ್ತರು ಕೂಡ ನೀಡಿದ್ದಾರಂತೆ. ಸೊ ಬೆಂಗಳೂರಿನಲ್ಲಿ ಬಿಜೆಪಿಯ ಸಂಸದ PC ಮೋಹನ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಬ್ಬ ಆರೋಪಿಗೆ ನೀವು ಈ ರೀತಿಯಾಗಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋ ಮುಖಾಂತರ ಅವರನ್ನು ನೀವು ಯಾಕೆ ಮತ್ತೆ ಪ್ರಚೋದನೆ ಮಾಡ್ತೀರಿ ಅನ್ನೋ ರೀತಿಯಲ್ಲಿ, ಅಂದರೆ ವೈಭವೀಕರಿಸೋದು ಯಾಕೆ ಅಂಥೇಳಿ, ಇದು ಸರಿಯಲ್ಲ ಅಂಥೇಳಿ ಅಲ್ಲಿ ಪೊಲೀಸ್ ಕಮಿಷನರ್ಗೆ ಅನುಮತಿ ಕೊಡಬಾರ್ದು ಅಂಥೇಳಿ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಕಡೆಯಿಂದ ಮನವಿ ಹೋಗಿದೆ. ಕರ್ನಾಟಕ ಸರ್ಕಾರ ಇದರ ಕಡೆ ಗಮನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಮೃದು ಧೋರಣೆ ಬಿಡಬೇಕು ಅಂಥೇಳಿ, ಉಮರ್ ಖಾಲಿದ್ ಪ್ರಪಂಚ ರದ್ದಾಗಬೇಕು ಅಂಥೇಳಿ PC ಮೋಹನ್ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಆತನ ಕಾರ್ಯಚಟುವಟಿಕೆಗಳು ಏನು ಇದಾವೆ ಅನ್ನೋದು ಗೊತ್ತಿರುವಂಥ ವಿಚಾರ. ಆದರೆ ಆತನಿಗಾಗಿ ಕಾರ್ಯಕ್ರಮ ನಡೆಸೋದಿದೆಯಲ್ಲ, ಅದು ಸರಿಯಲ್ಲ ಅಂಥೇಳಿ ಸೊ ಕಾಂಗ್ರೆಸ್ ಸರ್ಕಾರದಿಂದ ದೇಶದ್ರೋಹಿಗಳ ವೈಭವೀಕರಣ ಆಗೋದು ಬೇಡ, ಅದು ಆಗ್ತಿದೆ ಅಂಥೇಳಿ ಸೊ ಗಾಂಧಿನಗರದಲ್ಲಿ ಗೋಡೆ ಬರಹಗಳನ್ನು ಕೂಡ ಆತ ಬರೆದಿದ್ದಾನೆ. ಸೊ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತ, ಅದರ ಜೊತೆಗೆ ಯಾವಾಗ ಮನವಿ ಮಾಡಿದ್ರಲ್ಲ ಈಗ ಪೊಲೀಸರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ, ಆತನಿಗೆ ಈ ರೀತಿಯ ಕಾರ್ಯಕ್ರಮ ಮಾಡುವ ಮುಖಾಂತರ ಏನು ಸಂದೇಶವನ್ನು ಕೊಡ್ತಾರೆ ಅಂಥೇಳಿ, ಯಾಕೆ ಹೀಗೆ? ಎಂ ಕುಮಾರ್, ಉಮರ್ ಖಾಲಿದ್ ಆತನ ಹೆಸರು ಕೇಳಿದ್ರೆ ಸಾಕಷ್ಟು ವಿವಾದಗಳು ಹುಟ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಆತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾದಂತ, ಅದರಲ್ಲೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಎಂದು ಗಂಭೀರ ಆರೋಪಗಳು ಈತನ ಮೇಲೆ ಇರುವುದು. ಸದ್ಯಕ್ಕೆ ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ, ಈತನ ಒಂದು ವೈಭವೀಕರಿಸುವಂತಹ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೂಡ ಇರುವಂತದ್ದು. ಹೀಗಾಗಿ ಕಾರ್ಯಕ್ರಮಕ್ಕೆ ಪೊಲೀಸರ ಅನುಮತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡಬೇಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಸಂಸದ PC ಮೋಹನ್ ಆದಿಯಾಗಿ ಬಿಜೆಪಿಯ ಅನೇಕ ನಾಯಕರು ಇವತ್ತು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನ ಕೊಟ್ಟಿರುವಂತದ್ದು. ಕರ್ನಾಟಕ ಸರ್ಕಾರ ಕೂಡ ಇಂಥವರ ಮೇಲೆ ಮೃದು ಧೋರಣೆಯನ್ನ ಹೊಂದಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಬಿಜೆಪಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಅನುಮತಿಯನ್ನ ಕೊಡಬಾರದು ಮತ್ತು ಗಾಂಧಿನಗರದಲ್ಲಿ ಗೋಡೆ ಬರಹಗಳನ್ನು ಕೂಡ ಬರೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು PC ಮೋಹನ್ ಆಗ್ರಹಿಸಿದ್ದಾರೆ ಮತ್ತು ಸರ್ಕಾರದ ವಿರುದ್ಧವಾಗಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕ್ರಮ ಜರುಗಿಸುವಂತಹ, ಅಂದ್ರೆ ಈ ಒಂದು ಗೋಡೆ ಬರಹವನ್ನ ಬರೆದಿರುವಂತದ್ದಾಗಿರಬಹುದು ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಏನೇನು ಭಾಗಿಯಾಗಿದಾರಲ್ಲ ಅವರ ವಿರುದ್ಧವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಇವತ್ತು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ PC ಮೋಹನ್ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾಜ್ ಆದಿಯಾಗಿ ಬೇರೆ ಬೇರೆಯವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನ ಕೊಡಬಾರದು, ತಡಿಬೇಕು ಇದನ್ನ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಮನವಿಯನ್ನ ಮಾಡ್ಕೊಂಡಿದೆ. ಹೀಗಾಗಿ ಇದನ್ನ ಎಷ್ಟರ ಮಟ್ಟಿಗೆ ನಗರ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಸರ್ಕಾರ ಏನಾದರೂ ಪರ್ಮಿಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಪೊಲೀಸ್ ಇಲಾಖೆಯಿಂದಲೂ ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡುವಂತಹ ನಿಟ್ಟಿನಲ್ಲಿ ಪರ್ಮಿಷನ್ ಬೇಕಾಗತ್ತೆ. ಹೀಗಾಗಿ ಪೊಲೀಸರ ಮುಖಾಂತರವಾಗಿ ಸಿಗಬೇಕಾದಂತಹ ಪರ್ಮಿಷನ್ ಅನ್ನ ತಡಿಬೇಕು ಮತ್ತು ಪರ್ಮಿಷನ್ ಕೊಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಮನವಿ ಮಾಡ್ಕೊಂಡಿದೆ. ಕಾದ್ ನೋಡೋಣ ಯಾವ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಪೊಲೀಸ್ ಇಲಾಖೆ ಬರುತ್ತೆ ಅಂತ. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.